ನಮಸ್ಕಾರ. ನಾವಿವತ್ತು ಯುಜಿ ನೀಟ್ 2025ರ ಕರ್ನಾಟಕದ MBBS ಅಣುಕು ಸೀಟು ಹಂಚಿಕೆ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತಿದ್ದೀವಿ. ಹೌದು. ನಮ್ಮತ್ರ ಒಂದು ಅಫಿಷಿಯಲ್ ತರ ಕಾಣೋ PDF ಡಾಕ್ಯುಮೆಂಟ್ ಇದೆ, ಅದರ ಕೆಲವು ಭಾಗಗಳು. ಇದರಲ್ಲೇ ಸ್ಟೂಡೆಂಟ್ಸ್ ರ್ಯಾಂಕ್ಸ್, ಅವರು ಚೂಸ್ ಮಾಡಿರೋ ಕಾಲೇಜು, ಕೋರ್ಸ್, ಸೀಟ್ ಟೈಪ್ ಅಂದ್ರೆ ಸರ್ಕಾರಿ, ಖಾಸಗಿ ಆ ಥರ, ಮತ್ತೆ ಫೀಸ್ ಡೀಟೇಲ್ಸ್ ಎಲ್ಲ ಇದೆ. ಕರೆಕ್ಟ್. ಸೊ ಇದರ ಉದ್ದೇಶ ಏನು ಅಂದ್ರೆ, ಈ ಮಾಕ್ ಅಲಾಟ್ಮೆಂಟ್ ಲಿಸ್ಟಿಂದ ಮೇನ್ ಪಾಯಿಂಟ್ಸ್, ಟ್ರೆಂಡ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದು. ಮುಖ್ಯವಾಗಿ ರ್ಯಾಂಕ್ಸ್, ಕಾಲೇಜ್ ಪ್ರಿಫರೆನ್ಸ್, ಫೀಸ್ ವ್ಯತ್ಯಾಸಗಳು, ರಿಸರ್ವೇಷನ್ ಕ್ಯಾಟಗರಿ ಪ್ರಭಾವ ಇವೆಲ್ಲ. ಹೌದು, ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಅಲ್ವಾ ಕೌನ್ಸಿಲಿಂಗ್ ಪ್ರೋಸೆಸ್ ಅಲ್ಲಿ. ಎಕ್ಸಾಕ್ಟ್ಲಿ. ಸರಿ, ಹಾಗಾದ್ರೆ ಸ್ವಲ್ಪ ಡೀಪಾಗಿ ನೋಡೋಣ ಇದನ್ನ. ಖಂಡಿತ. ಮೊದಲಿಗೆ ಟಾಪ್ ಕಾಲೇಜ್ಗಳು. ಈಗ ಬೆಂಗಳೂರು ಮೆಡಿಕಲ್ ಕಾಲೇಜ್, BMC ಅಂತಾರಲ್ಲ ಅದು, ಮತ್ತೆ ಮೈಸೂರು ಮೆಡಿಕಲ್ ಕಾಲೇಜ್. ಇಲ್ಲಿ ನೋಡಿದ್ರೆ BMCಯಲ್ಲಿ ಜನರಲ್ ಮೆರಿಟ್, GM ಕ್ಯಾಟಗರಿಯಲ್ಲಿ 770, 803, 849 ಈ ತರಹ ಟಾಪ್ ರ್ಯಾಂಕ್ಸ್ಗೆ ಸೀಟ್ ಸಿಕ್ಕಿದೆ. ಹೌದು, ಟಾಪ್ ರ್ಯಾಂಕ್ಸ್ಗೆ ಇದು ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಇಲ್ಲಿ ಗವರ್ಮೆಂಟ್ ಫೀಸ್ ಬಂದ್ಬಿಟ್ಟು ಸುಮಾರು 64,350 ರೂಪಾಯಿ ಅಷ್ಟೇ ಇದೆ. ಮೈಸೂರಲ್ಲೂ ಅಷ್ಟೇ 4,652ನೇ ರ್ಯಾಂಕ್ GM ಅವರಿಗೆ ಸೀಟ್ ಸಿಕ್ಕಿದೆ, ಅಲ್ಲೂ ಫೀಸ್ ಅಷ್ಟೇ ಇದೆ. ಹೌದು, ಹೆಚ್ಚಿನ ಗವರ್ಮೆಂಟ್ ಕಾಲೇಜ್ಗಳಲ್ಲಿ ಮತ್ತೆ ಗವರ್ಮೆಂಟ್ ಕೋಟಾ ಸೀಟುಗಳಲ್ಲಿ ಅಂದ್ರೆ MBBS GOVT ಅಂತ ಇದೆಯಲ್ಲ, ಅಲ್ಲಿ ಫೀಸ್ ಆಲ್ಮೋಸ್ಟ್ 64,350 ರೂಪಾಯಿ ಹತ್ರನೇ ಇರುತ್ತೆ. ಓಕೆ. ಆದ್ರೆ ಕೆಲವು ಕಡೆ ಸ್ವಲ್ಪ ಡಿಫರೆನ್ಸ್ ಇದೆ ನೋಡಿ. ಈಗ ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ KMC ಅಲ್ಲಿ 864ನೇ ರ್ಯಾಂಕ್ GM ಅವರಿಗೆ ಸಿಕ್ಕಿದ್ರೂ ಫೀಸ್ 1,53,571 ರೂಪಾಯಿ ಇದೆ. ಇದು ಸರ್ಕಾರಿ ಕೋಟಾ ಸೀಟೆ. ಅಷ್ಟಿದ್ಯಾ? ಹೌದು. ಹಾಗೇನೆ ಬೆಂಗಳೂರಿನ MS ರಾಮಯ್ಯ ಮೆಡಿಕಲ್ ಕಾಲೇಜ್ ಅಲ್ಲಿ 7,176ನೇ ರ್ಯಾಂಕ್ GMಗೆ ಸೀಟ್ ಸಿಕ್ಕಿದೆ, ಆದ್ರೆ ಫೀಸು 1,56,671 ರೂಪಾಯಿ. ಇವೆರಡು ಗವರ್ಮೆಂಟ್ ಕೋಟಾ ಸೀಟ್ಸ್ ಆದ್ರೂ ಫೀಸ್ ಜಾಸ್ತಿ. ಯಾಕಿರ್ಬೋದೀಗೆ? ಅದು ಪ್ರೈವೇಟ್ ಕಾಲೇಜ್ಗಳಲ್ಲಿರೋ ಸರ್ಕಾರಿ ಕೋಟಾ ಸೀಟ್ಸ್ ಆಗಿರೋದಕ್ಕ? ಬಹುಶಃ. ಅಥವಾ ಕಾಲೇಜುಗಳ ರೇಟಿಂಗ್, ಫೆಸಿಲಿಟೀಸ್ ಕಾರಣ ಇರಬಹುದು. ಇನ್ನು ESI ಮೆಡಿಕಲ್ ಕಾಲೇಜುಗಳಿದಾವಲ್ಲ, ಅಲ್ಲಿ ಫೀಸ್ ಸುಮಾರು 10,93,350 ರೂಪಾಯಿ ಇದೆ. ಸೊ ಸ್ವಲ್ಪ ವೇರಿಯೇಷನ್ ಇದೆ. ಇದು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಇದೆ. ಈಗ ಪ್ರೈವೇಟ್ ಸೀಟ್ಸ್ ಕಡೆ ಬರೋಣ. MBBS ಪ್ರೈವೇಟ್ ಅಂತ ಇದೆಯಲ್ಲ, ಇಲ್ಲಿ ಫೀಸ್ ನೋಡಿದ್ರೆ ತಲೆ ಸುತ್ತುತ್ತೆ. ಹೌದು, ಖಂಡಿತ. MS ರಾಮಯ್ಯದಲ್ಲಿ OPN ಕೋಟಾ ಅಂತ ಇದೆ. 18,461ನೇ ರ್ಯಾಂಕ್ಗೆ ಸಿಕ್ಕಿದೆ. ಫೀಸ್ ಬಂದು 25,15,000 ರೂಪಾಯಿ. ಈ OPN ಅಂದ್ರೇನು? ಓಪನ್ ಕೋಟಾನಾ? ಹೌದು, ಅದು ಓಪನ್ ಕೋಟಾ. ಅಂದ್ರೆ ಇದು ಯಾರು ಬೇಕಾದರೂ ಅಂದ್ರೆ ಮೆರಿಟ್ ಆಧಾರದ ಮೇಲೆ ತಗೋಬಹುದು, ಆದ್ರೆ ಫೀಸ್ ತುಂಬಾ ಜಾಸ್ತಿ ಇರುತ್ತೆ. ಇದು ಪ್ಯೂರ್ಲಿ ಮ್ಯಾನೇಜ್ಮೆಂಟ್ ಅಥವಾ ಪ್ರೈವೇಟ್ ಅಂತ ಹೇಳೋಕ್ಕಾಗಲ್ಲ, ಆದ್ರೆ ಫೀಸ್ ಹೈ ಇರುತ್ತೆ. ಓಕೆ. ಹಾಗೇನೆ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ KIMS ಅಲ್ಲಿ ನೋಡಿ OPN ಫೀಸ್ ಸುಮಾರು 12 ಲಕ್ಷ ಇದೆ. ಇದು 22,468ನೇ ರ್ಯಾಂಕ್ಗೆ ಸಿಕ್ಕಿದೆ. 12 ಲಕ್ಷ. ಇನ್ನು ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಲ್ಲಿ RC8 ಅಂತ ಒಂದು ಕ್ಯಾಟಗರಿ ಇದೆ. ಬಹುಶಃ ಅದು ಅವರ ಇನ್ಸ್ಟಿಟ್ಯೂಷನ್ ಸ್ಪೆಸಿಫಿಕ್ ಕ್ಯಾಟಗರಿ ಇರಬೇಕು, ಕ್ರಿಶ್ಚಿಯನ್ ಮೈನಾರಿಟಿಗೆ ಸಂಬಂಧಪಟ್ಟ ಹಾಗೆ. ಅಲ್ಲಿ 17,702ನೇ ರ್ಯಾಂಕಿಗೆ ಸೀಟ್ ಸಿಕ್ಕಿದೆ. ಫೀಸ್ ಸುಮಾರು 8,10,000 ರೂಪಾಯಿ ಇದೆ. ವಾವ್! ಅಂದ್ರೆ 64,000ದಿಂದ 25 ಲಕ್ಷದವರೆಗೂ ರೇಂಜ್ ಇದೆ ಫೀಸಲ್ಲಿ. ಎಕ್ಸಾಕ್ಟ್ಲಿ, ದೊಡ್ಡ ಗ್ಯಾಪ್. ಸೊ ಇದನ್ನೆಲ್ಲ ಒಟ್ಟಿಗೆ ನೋಡಿದ್ರೆ ಹೇಗನ್ಸುತ್ತೆ? ರ್ಯಾಂಕ್, ಕಾಲೇಜ್ ಚಾಯ್ಸ್, ಫೀಸ್ ಕೊಡೋ ಕೆಪಾಸಿಟಿ, ಮತ್ತೆ ರಿಸರ್ವೇಷನ್ ಇವೆಲ್ಲ ಹೇಗೆ ಒಂದಕ್ಕೊಂದು ಲಿಂಕ್ ಆಗಿದೆ? ಹೌದು, ತುಂಬಾ ಕಾಂಪ್ಲೆಕ್ಸ್ ಆಗಿ ಲಿಂಕ್ ಆಗಿದೆ. ಒಬ್ಬ ವಿದ್ಯಾರ್ಥಿ ರ್ಯಾಂಕ್ ಎಷ್ಟೇ ಚೆನ್ನಾಗಿದ್ರೂ ಅವರು ಬಯಸೋ ಕಾಲೇಜಲ್ಲಿ ಅವರ ರಿಸರ್ವೇಷನ್ ಕ್ಯಾಟಗರಿಗೆ ಸೀಟ್ ಇದೆಯಾ, ಆ ಸೀಟಿನ ಫೀಸ್ ಎಷ್ಟು, ಅದನ್ನ ಕಟ್ಟೋಕೆ ಅವ್ರಿಗೆ ಆಗತ್ತಾ ಇಲ್ವಾ ಅನ್ನೋದೆಲ್ಲ ಮುಖ್ಯ ಆಗುತ್ತೆ. ಈಗ ನೋಡಿ, ಒಂದೇ ಕಾಲೇಜ್ ತಗೊಳ್ಳಿ, BMCನೇ ತಗೊಳ್ಳಿ. ಅಲ್ಲಿ GM ಅಂದ್ರೆ ಜನರಲ್ ಮೆರಿಟ್ಗೆ ಕಟ್ ಆಫ್ 849 ರ್ಯಾಂಕಿಗೆ ನಿಂತಿದೆ. ಅದೇ 2AG ಕ್ಯಾಟಗರಿಗೆ 1,452 ರ್ಯಾಂಕ್ವರೆಗೂ ಸಿಕ್ಕಿದೆ. SCGಗೆ ಆದ್ರೆ 8,326 ರ್ಯಾಂಕ್ವರೆಗೂ ಹೋಗಿದೆ. ಎಲ್ಲರಿಗೂ ಫೀಸು 64,350. ಓ, ಅಂದ್ರೆ ರಿಸರ್ವೇಷನ್ನಿಂದ ಕಟ್ ಆಫ್ ರ್ಯಾಂಕ್ಸ್ನಲ್ಲಿ ಎಷ್ಟು ವ್ಯತ್ಯಾಸ ಆಗುತ್ತೆ? ಖಂಡಿತ. ಇದ್ರ ಜೊತೆಗೆ GMH, GMR ಅಂತೆಲ್ಲ ಇದೆ. ಅಂದ್ರೆ ಹೈದರಾಬಾದ್ ಕರ್ನಾಟಕ, ರೂರಲ್ ಮೀಸಲಾತಿಗಳು, ಅವುಗಳ ಪ್ರಭಾವನೂ ಇರುತ್ತೆ. ಹೌದು. ಇನ್ನು OTH ಅಂದ್ರೆ OTH ಮತ್ತೆ NRI ಕೋಟಾಗಳನ್ನ ನೋಡಿದ್ರೆ ಅಲ್ಲಂತೂ ಫೀಸ್ ಆಕಾಶದಲ್ಲಿರುತ್ತೆ. ದಾವಣಗೆರೆ JJM ಮೆಡಿಕಲ್ ಕಾಲೇಜಲ್ಲಿ OTH ಕೋಟಾ ಸೀಟ್ 2,366ನೇ ರ್ಯಾಂಕಿಗೆ ಸಿಕ್ಕಿದ್ರೂ ಫೀಸು 39 ಲಕ್ಷ ರೂಪಾಯಿ. 39 ಲಕ್ಷ? ಹೌದು. ಮತ್ತೆ MS ರಾಮಯ್ಯದಲ್ಲಿ NRI ಕೋಟಾ ಸೀಟ್ ನೋಡಿ 4,05,000 ರ್ಯಾಂಕಿಗೆ ಸಿಕ್ಕಿದೆ. ಫೀಸು 45,15,000. ಇದಂತೂ ಸಂಪೂರ್ಣ ಬೇರೆ ಲೀಗ್ ಆಯ್ತು. ಹೌದು, ಇದು ಎಲ್ಲರಿಗೂ ಅಫೋರ್ಡ್ ಮಾಡೋಕ್ ಆಗಲ್ಲ. ಈಗ ಸ್ವಲ್ಪ ಬೆಂಗಳೂರು, ಮೈಸೂರು ಬಿಟ್ಟು ಬೇರೆ ಕಡೆ ನೋಡೋಣ. ಹಾಸನ, ಶಿವಮೊಗ್ಗ, ಬೆಳಗಾವಿ, ಕೊಪ್ಪಳ, ಹಾವೇರಿ ಈ ಕಡೆ ಕಾಲೇಜ್ಗಳಲ್ಲಿ ಹೇಗಿದೆ ಪರಿಸ್ಥಿತಿ? ಅಲ್ಲೂ ಗವರ್ಮೆಂಟ್ ಸೀಟ್ಸ್ ಇದಾವೆ, ಆದ್ರೆ ಕಟ್ ಆಫ್ ರ್ಯಾಂಕ್ಸ್ ಸ್ವಲ್ಪ ಕೆಳಗೆ ಹೋಗುತ್ತೆ. ಹೌದು. ಈಗ ಹಾಸನದಲ್ಲಿ ನೋಡಿ,
ಜಿಎಂಗೆ 13,775ನೇ ರ್ಯಾಂಕ್ಗೆ ಸಿಕ್ಕಿದೆ. ಶಿವಮೊಗ್ಗದಲ್ಲಿ 5,444 ಜಿಎಂ. ಬೆಳಗಾವಿ ಸ್ವಲ್ಪ ಟಾಪಲ್ಲೇ ಇದೆ, 2,098 ಜಿಎಂ. ಕೊಪ್ಪಳದಲ್ಲಿ 28,206 ಜಿಎಂ. ಹಾವೇರಿ ಸ್ವಲ್ಪ ಹೊಸ ಕಾಲೇಜ್ ಅಲ್ವಾ, ಅಲ್ಲಿ 38,321 ಜಿಎಂವರೆಗೂ ಓಡಿದೆ. ಹೌದು, ಅಂದ್ರೆ ವಿದ್ಯಾರ್ಥಿಗಳು ಟಾಪ್ ಸಿಟಿಗಳನ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ, ಆಮೇಲೆ ತಮ್ಮ ಹತ್ತಿರದ ಅಥವಾ ಬೇರೆ ಡಿಸ್ಟ್ರಿಕ್ಟ್ ಕಾಲೇಜ್ಗಳನ್ನ ನೋಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸರಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಮಾಕ್ ಅಲಾಟ್ಮೆಂಟ್ ಲಿಸ್ಟ್ ಇದೆಯಲ್ಲ, ಇದು ರ್ಯಾಂಕ್, ಕಾಲೇಜ್ ಪ್ರಿಫರೆನ್ಸ್, ಫೀಸ್ ಕಟ್ಟೋ ಕೆಪಾಸಿಟಿ ಮತ್ತೆ ರಿಸರ್ವೇಷನ್, ಈ 4 ಫ್ಯಾಕ್ಟರ್ಸ್ ಹೇಗೆ ಒಟ್ಟಿಗೆ ಕೆಲಸ ಮಾಡಿ ಸೀಟ್ ಹಂಚಿಕೆ ಆಗುತ್ತೆ ಅನ್ನೋದ್ರ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ಗವರ್ನ್ಮೆಂಟ್, ಪ್ರೈವೇಟ್ ಕೋಟಾ, ಎನ್ಆರ್ಐ, OTH ಕೋಟಾಗಳ ಮಧ್ಯೆ ಫೀಸ್ನಲ್ಲಿರೋ ವ್ಯತ್ಯಾಸ ಮಾತ್ರ ಅದು ನಿಜಕ್ಕೂ ತುಂಬಾ ದೊಡ್ಡದು. ನಿಜ. ಸರಿ, ಈಗ ಕೇಳುಗರಿಗೆ ಒಂದು ಕೊರೆ ಪ್ರಶ್ನೆ ಇಡೋಣ. ಈ ಮಾಕ್ ಅಲಾಟ್ಮೆಂಟ್ನಲ್ಲಿ ಕಂಡಿರೋ ಟ್ರೆಂಡ್ಸ್ಗೂ ಫೈನಲ್ ರಿಯಲ್ ಅಲಾಟ್ಮೆಂಟ್ಗೂ ವ್ಯತ್ಯಾಸಗಳಿರುತ್ತವಾ? ಖಂಡಿತ ಇರುತ್ತೆ. ಹಾಗಾದ್ರೆ ಈ ಲಿಸ್ಟ್ನಲ್ಲಿ ನಮಗೆ ಕಾಣದೇ ಇರೋ ಯಾವ ವಿಷಯಗಳು, ಅಂದ್ರೆ ಲಾಸ್ಟ್ ಮೊಮೆಂಟ್ನಲ್ಲಿ ಸ್ಟೂಡೆಂಟ್ಸ್ ಚಾಯ್ಸ್ ಚೇಂಜ್ ಮಾಡೋದಿರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಾಬ್ಲಮ್ಸ್, ಅಥವಾ ಹೊಸದಾಗಿ ಸೀಟ್ಸ್ ಆ್ಯಡ್ ಆಗೋದು, ಇವೆಲ್ಲ ನಿಜವಾದ ಕೌನ್ಸಿಲಿಂಗ್ ರಿಸಲ್ಟ್ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಅಂತ ಯೋಚನೆ ಮಾಡಲಿಕ್ಕೆ ಒಂದು ಪಾಯಿಂಟ್ ಇರ್ಬೋದಲ್ವಾ? ಖಂಡಿತವಾಗಿಯೂ. ಮಾಕ್ ಅಲಾಟ್ಮೆಂಟ್ ಒಂದು ಇಂಡಿಕೇಶನ್ ಅಷ್ಟೇ, ಫೈನಲ್ ರಿಸಲ್ಟ್ನಲ್ಲಿ ಕೆಲವು ಬದಲಾವಣೆಗಳು ಆಗೇ ಆಗುತ್ತೆ.